ಪ್ರಾಚೀನ ಭಾರತ ಅಂದ್ರೆ ಆ, ಬರೀ ರಾಜರು ಕತ್ತಿ ಗುರಾಣಿ ಆಮೇಲೆ ಯುದ್ಧ ಅಂತ ನಾವು ಅಂದ್ಕೊಳ್ತೀವಲ್ವಾ. ಆದ್ರೆ ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ನಾವು ಬೇರೆದೇ ಆದ ರೋಚಕ ವಿಷಯಗಳನ್ನ ನೋಡೋಣ. ಹೌದು, ಖಂಡಿತ. 5 ರಿಂದ 8 ವರ್ಷದ ನಮ್ಮ ಪುಟ್ಟ ಸ್ನೇಹಿತರಿಗೆ ಇತಿಹಾಸ ಅಂದ್ರೆ ಬರೀ ಯುದ್ಧ ಅಲ್ಲ ಅಂತ ಅರ್ಥ ಮಾಡಿಸ್ಬೇಕು. ಅಂದಿನ ಆ ಮೋಜಿನ ಆಟಗಳು, ಬೃಹತ್ ಹಡಗುಗಳು, ಆಮೇಲೆ ವಿಜ್ಞಾನ, ಇದನ್ನೆಲ್ಲ ಕಥೆಯ ರೂಪದಲ್ಲಿ ಸರಳವಾಗಿ ಹೇಳೋದೇ ನಮ್ಮ ಇಂದಿನ ಮಿಷನ್. ಕರೆಕ್ಟ್. ನನಗೇನನ್ಸುತ್ತೆ ಅಂದ್ರೆ ಪ್ರಾಚೀನ ರಾಜರನ್ನ ನಾವು ಇಂದಿನ ಸೂಪರ್ ಹೀರೋಗಳಿಗೆ ಹೋಲಿಸ್ಬೋದು. ಈಗ ಉದಾಹರಣೆಗೆ ಮಾಳವದ ರಾಜ ಭೋಜ ಬರೀ ಕತ್ತಿ ಹಿಡಿದು ಹೋರಾಡೋವನಾಗಿರ್ಲಿಲ್ಲ. ಹೌದು. ಆತನಿಗೆ ಕಾಯಿಲೆಗಳನ್ನ ಗುಣಪಡಿಸುವ ಮೆಡಿಸಿನ್ ಬಗ್ಗೆ ಗೊತ್ತಿತ್ತು. ಆಮೇಲೆ ವಿಜ್ಞಾನದ ಬಗ್ಗೆ ಪುಸ್ತಕ ಕೂಡ ಬರಿತಾ ಇದ್ದ. ಅಂದ್ರೆ ಆತನೊಬ್ಬ ಅಪ್ಪಟ ಪಾಲಿಮ್ಯಾಥ್ ಅಂತ ಹೇಳಬಹುದು. ನಿಜ. ಒಂದೊಂದು ಸಾಮ್ರಾಜ್ಯಕ್ಕೂ ಒಂದೊಂದು ಸೂಪರ್ ಪವರ್ ಇತ್ತು ಗೊತ್ತಾ? ಈಗ ಚೋಳರ ಸಾಮ್ರಾಜ್ಯದ ಬಳಿ ಬೃಹತ್ ನೇವಿ ಇತ್ತು. ಸಮುದ್ರದ ದೊಡ್ಡ ಅಲೆಗಳನ್ನ ದಾಟಿ ವ್ಯಾಪಾರ ಮಾಡೋಕೆ ಅವರು ಮರದಿಂದ ದೊಡ್ಡ ದೊಡ್ಡ ಹಡಗುಗಳನ್ನ ಕಟ್ತಾ ಇದ್ರು. ಓ ವಾವ್! ಅಷ್ಟೇ ಅಲ್ಲ, ಅವರ ಹಳ್ಳಿಗಳಲ್ಲಿ ಡೆಮೋಕ್ರಸಿ ಇತ್ತು. ಡೆಮೋಕ್ರಸಿ ಅಂದ್ರೆ ಈಗಿನ ಹಾಗೆ ಮಷೀನಲ್ಲಿ ವೋಟ್ ಹಾಕೋ ತರನಾ? ಇಲ್ಲ ಇಲ್ಲ. ಊರಿನವರೆಲ್ಲ ಒಂದು ಮರದ ಕೆಳಗೆ ಸೇರಿ ತಾಳೆಗರಿಯ ಮೇಲೆ ತಮಗಿಷ್ಟವಾದ ನಾಯಕರ ಹೆಸರು ಬರೆದು ಅದನ್ನ ಒಂದು ಮಣ್ಣಿನ ಮಡಕೆಯಲ್ಲಿ ಹಾಕ್ತಾ ಇದ್ರು. ವಾವ್! ಇದು ಕೇಳೋಕೆ ಎಷ್ಟು ಮಜಾವಾಗಿದೆ ಅಲ್ವಾ? ಹಾಗೆ ಕಾಕತೀಯ ರಾಜರ ಬಗ್ಗೆ ಕೂಡ ಓದ್ತಾ ಇದೆ. ಅವ್ರು ಕಟ್ಟಿದ ಆ ಚೈನ್ ಆಫ್ ಟ್ಯಾಂಕ್ಸ್ ಅನ್ನೋ ಇರಿಗೇಷನ್ ವ್ಯವಸ್ಥೆ ಇದೆಯಲ್ಲ, ಅದು ನನಗೆ ವಾಟರ್ ಪಾರ್ಕ್ನಲ್ಲಿರೋ ದೊಡ್ಡ ವಾಟರ್ ಸ್ಲೈಡ್ ನೆನಪಿಸ್ತು. ಹೌದು, ಖಂಡಿತ. ಒಂದು ಕೆರೆ ತುಂಬಿ ಇನ್ನೊಂದಕ್ಕೆ ನೀರು ಹರಿಯೋ ವ್ಯವಸ್ಥೆ ಅಲ್ವಾ ಅದು? ಎಕ್ಸಾಕ್ಟ್ಲಿ ಅದೇ ರೀತಿ. ಅವರು ಆಳುತ್ತಿದ್ದ ಜಾಗದಲ್ಲಿ ಮಳೆ ಬಹಳ ಕಡಿಮೆ ಇತ್ತು. ಹಾಗಾಗಿ ಮಳೆ ಬಂದಾಗ ಮೊದಲ ಕೆರೆ ತುಂಬಿ ಆ ನೀರು ಕಾಲುವೆಯ ಮೂಲಕ ಕೆಳಗಿರುವ ಮತ್ತೊಂದು ಕೆರೆಗೆ ಹರಿಯೋ ಹಾಗೆ ಮಾಡ್ತಿದ್ರು. ಓ, ಅಂದ್ರೆ ಒಂದು ಹನಿ ನೀರು ಕೂಡ ವ್ಯರ್ಥ ಆಗ್ತಾ ಇರಲಿಲ್ಲ. ಕರೆಕ್ಟ್. ಬೆಳೆ ಬೆಳೆಯಲು ಆ ಇರಿಗೇಷನ್ ವ್ಯವಸ್ಥೆ ತುಂಬಾ ಹೆಲ್ಪ್ ಆಗ್ತಿತ್ತು. ಇನ್ನು ಈ ಸಂಪತ್ತನ್ನ ರಕ್ಷಿಸಲು ಉತ್ತರ ಭಾರತದ ರಾಜರು ವೇಗವಾಗಿ ಓಡುವ ಕುದುರೆಗಳನ್ನ ಬಳಸಿದ್ರೆ, ದಕ್ಷಿಣದ ರಾಜರು ಯುದ್ಧದಲ್ಲಿ ದೊಡ್ಡ ಆನೆಗಳನ್ನೇ ಬಳಸ್ತಾ ಇದ್ರು. ಅಬ್ಬಾ, ದೊಡ್ಡ ಆನೆಗಳು! ಆದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡೋಕೆ ಆನೆಗಳನ್ನ ಸಾಕಲು ರಾಜರಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು? ಅಂದ್ರೆ ವ್ಯಾಪಾರದಿಂದನಾ? ಹೌದು, ಅವರು ಬೇರೆ ದೇಶಗಳ ಜೊತೆ ತುಂಬಾ ವ್ಯಾಪಾರ ಮಾಡ್ತಿದ್ರು. ಇದಕ್ಕಾಗಿ ಮರ್ಚೆಂಟ್ ಗಿಲ್ಡ್ಸ್ ಎನ್ನುವ ವ್ಯಾಪಾರಿಗಳ ಗುಂಪುಗಳಿದ್ವು. ಓ, ಮರ್ಚೆಂಟ್ ಗಿಲ್ಡ್ಸ್ ಅಂದ್ರೆ ನಾವು ಶಾಲೆಗೋಗುವಾಗ ದಾರಿಯಲ್ಲಿ ಯಾರೂ ತೊಂದರೆ ಕೊಡಬಾರ್ದು ಅಂತ ಸ್ನೇಹಿತರೆಲ್ಲ ಒಟ್ಟಾಗಿ ಗುಂಪು ಕಟ್ಕೊಂಡು ಹೋಗ್ತೀವಲ್ಲ, ಆ ಥರನಾ? ಹೌದು ಹೌದು. ಕಾಳುಮೆಣಸು, ಏಲಕ್ಕಿ ಅಂತಹ ಬೆಲೆ ಬಾಳುವ ಸಾಂಬಾರ್ ಪದಾರ್ಥಗಳನ್ನ ಕಳ್ಳರಿಂದ ರಕ್ಷಿಸಲು ಈ ವ್ಯಾಪಾರಿಗಳು ಗುಂಪಾಗಿ ಪ್ರಯಾಣ ಮಾಡ್ತಾ ಇದ್ರು. ಆ ಮರ್ಚೆಂಟ್ ಗಿಲ್ಡ್ಸ್ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ, ತಮ್ಮ ವಸ್ತುಗಳನ್ನ ಕಾಪಾಡಿಕೊಳ್ಳಲು ಸಣ್ಣ ಸೈನ್ಯವನ್ನು ಕೂಡ ಇಟ್ಕೊಂಡಿರ್ತಿದ್ರು. ವಾವ್! ಸಣ್ಣ ಸೈನ್ಯನೇ ಇತ್ತ? ಖಂಡಿತ. ಆದ್ರೆ ಆ ಭಾರತದ ನಿಜವಾದ ಸಂಪತ್ತು ಅಡಗಿದ್ದು ಬರೀ ಸಾಂಬಾರ್ ಪದಾರ್ಥಗಳಲ್ಲಿ ಅಲ್ಲ, ನಮ್ಮ ಮ್ಯಾಥಮ್ಯಾಟಿಕ್ಸ್ ಮತ್ತು ಆಸ್ಟ್ರಾನಮಿಯಲ್ಲಿ. ಮ್ಯಾಥಮ್ಯಾಟಿಕ್ಸ್ ಅಂದ್ರೆ ನಾನು ಶಾಲೆಯಲ್ಲಿದ್ದಾಗ ಅದೊಂದು ದೊಡ್ಡ ತಲೆನೋವು ಅನ್ಕೊಳ್ತಾ ಇದ್ದೆ. ಆ ಕಾಲದ ಮಕ್ಕಳು ಈ ಕಷ್ಟದ ಲೆಕ್ಕಗಳನ್ನ ಹೇಗೆ ಕಲಿತಾ ಇದ್ರು ಅಂತ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಅಲ್ಲಿಯೇ ಇರೋದು ಮ್ಯಾಜಿಕ್. ಶ್ರೇಷ್ಠ ವಿಜ್ಞಾನಿ ಭಾಸ್ಕರಾಚಾರ್ಯರು ತಮ್ಮ ಮಗಳಿಗಾಗಿ ಲೀಲಾವತಿ ಅಂತ ಒಂದು ಪುಸ್ತಕ ಬರೆದ್ರು. ಓ, ಲೀಲಾವತಿ! ಹೌದು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಅನ್ನ ಕಷ್ಟದ ಲೆಕ್ಕಗಳ ತರ ಹೇಳ್ದೆ ಒಂದು ಹೂವಿನ ಮೇಲೆ ಎಷ್ಟು ಜೇನುಹುಳು ಕುಳಿತಿವೆ ಎನ್ನುವಂತಹ ಕಥೆಗಳು ಮತ್ತು ಸುಂದರವಾದ ಪ್ರಾಸಗಳ ಮೂಲಕ ಮೋಜಿನ ಆಟವಾಗಿ ಕಲಿಸಿದ್ರು. ವಾವ್! ಕಥೆಗಳ ಮೂಲಕ ಮ್ಯಾಥಮ್ಯಾಟಿಕ್ಸ್, ಇದು ನಿಜಕ್ಕೂ ಅದ್ಭುತ. ಹೌದು. ಅಷ್ಟೇ ಅಲ್ಲ, ಈ ಬುದ್ಧಿವಂತಿಕೆಯನ್ನ ಅವರು ಆರ್ಕಿಟೆಕ್ಚರ್ನಲ್ಲೂ ಬಳಸಿದ್ರು. ಹೊಯ್ಸಳರು ಬೇಲೂರು, ಹಳೇಬೀಡಿನಲ್ಲಿ ಕಠಿಣವಾದ ಕಲ್ಲನ್ನ ಮೃದುವಾದ ಲೇಸ್ ಬಟ್ಟೆಯಂತೆ ಕೆತ್ತಿದ್ರು. ಹಾಗೆ ಒಡಿಶಾದ ಕೋನಾರ್ಕ್ ದೇವಾಲಯವನ್ನ ಕಲ್ಲಿನ ಗಾಳಿಗಳಿರುವ ದೊಡ್ಡ ರಥದಂತೆ ನಿರ್ಮಿಸಿದ್ರು. ಕಲ್ಲಿನಲ್ಲಿ ರಥವನ್ನ ಕೆತ್ತುವುದು ಅಂದ್ರೆ ಸುಲಭವಲ್ಲ. ಅದಕ್ಕೆ ಅಪಾರವಾದ ತಾಳ್ಮೆ, ನಿಖರವಾದ ಲೆಕ್ಕಾಚಾರ ಮತ್ತು ಕಲಿ ಬೇಕೇ ಬೇಕು. ನಿಜ. ಪ್ರಾಚೀನ ಭಾರತ ಅಂದ್ರೆ ಅದು ಕೇವಲ ಯುದ್ಧವಲ್ಲ, ಅದು ಜ್ಞಾನ ಮತ್ತು ಕಲೆಯ ಕಥೆ. ಈಗ ನಮ್ಮ ಕರ್ನಾಟಕದಲ್ಲಿ ಬಸವೇಶ್ವರರಂಥ ನಾಯಕರು ಕಾಯಕವೇ ಕೈಲಾಸ ಅಂತ ಹೇಳ್ಕೊಟ್ರು ಅಲ್ವಾ? ಹೌದು. ಕಾಯಕವೇ ಕೈಲಾಸ ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಮುಖ್ಯ ಮತ್ತು ಎಲ್ಲರೂ ಸಮಾನರು ಅಂತ. ಕರೆಕ್ಟ್.
ನಮ್ಮ ಸಂಸ್ಕೃತಿಯ ನಿಜವಾದ ಬೇರುಗಳು ಇರೋದೇ ಈ ಜ್ಞಾನವನ್ನ ಹಂಚುವ ಮತ್ತು ಮಾಡುವ ಕೆಲಸವನ್ನ ಪ್ರೀತಿಸುವ ಆಲೋಚನೆಗಳಲ್ಲಿ. ಖಂಡಿತ. ಅಂದು ಕಥೆ ಆಟಗಳ ಮೂಲಕ ಮ್ಯಾಥಮ್ಯಾಟಿಕ್ಸ್ ಕಲಿತ ಆ ಮಕ್ಕಳು ದೊಡ್ಡವರಾಗಿ ಕಲ್ಲಿನ ಅದ್ಭುತ ದೇವಾಲಯಗಳನ್ನ ಕಟ್ಟಿದರು. ಹಾಗಾದ್ರೆ ಒಂದು ಯೋಚನೆ ಮಾಡಿ, ಇವತ್ತು ನಮ್ಮ ಮಕ್ಕಳು ಆಡುವ ಹೊಸ ಹೊಸ ವಿಡಿಯೋ ಗೇಮ್ಗಳು ನಾಳೆಯ ಯಾವ ಹೊಸ ಆರ್ಕಿಟೆಕ್ಚರ್ ಅಥವಾ ವಿಸ್ಮಯಗಳ ಸೃಷ್ಟಿಗೆ ಕಾರಣ ಆಗಬಹುದು ಅಲ್ವಾ? ನಿಜಕ್ಕೂ ಇದು ಪ್ರತಿಯೊಬ್ಬರೂ ಯೋಚಿಸಬೇಕಾದಂತಹ ಕುತೂಹಲಕಾರಿ ಪ್ರಶ್ನೆ.